ಅಭಿಮಾನಿಗಳಲ್ಲಿ ಇವತ್ತು ಕುತೂಹಲ ಇದೆ. ನಿನ್ನೆಯೂ ಕೂಡ ಒಂದು ವಿಚಾರ ಇತ್ತು. ಎಲ್ಲೋ ಒಂದು ಕಡೆ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದ್ದನ್ನು ನೋಡಿದ್ರೆ ಅಭಿಮಾನಿಗಳಲ್ಲೂ ಕೂಡ ಒಂದಷ್ಟು ಆಸೆಗಳು ಚಿಗುರೊಡೆದಿತ್ತು. ಇಲ್ಲ, ಕಂಬಿಯಿಂದ ಮುಕ್ತರಾಗ್ತಾರೆ ದರ್ಶನ್ ಅನ್ನುವ ಪ್ರಶ್ನೆಗಳು ಉದ್ಭವ ಆಗಿತ್ತು. ಇವತ್ತು 12:30ಕ್ಕೆ ಮತ್ತೊಮ್ಮೆ ಅರ್ಜಿ ವಿಚಾರಣೆ ನಡೆಯುತ್ತೆ. ದರ್ಶನ್ ಹಾಗೆ ಪವಿತ್ರ ಸೇರಿ ಒಟ್ಟು 7 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಇವತ್ತು ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ನಡೆಯುತ್ತೆ. ನಿನ್ನೆ ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡಿದ್ರು ಹಿರಿಯ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರು. ಇವತ್ತು ಕೂಡ ತಮ್ಮ ವಾದವನ್ನು ಮುಂದುವರಿಸ್ತಾರೆ. ಅದಾದ ಬಳಿಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಮಂಡನೆ ಮಾಡಲಿದ್ದಾರೆ. ನೋಡಿ, ನಿನ್ನೆ ಸಿ.ವಿ. ನಾಗೇಶ್ ಅವರು ಒಂದಷ್ಟು ಪಾಯಿಂಟ್ಗಳನ್ನು, ಅದರಲ್ಲೂ ಕೀ ಪಾಯಿಂಟ್ಗಳನ್ನು ಇಟ್ಟುಕೊಂಡು ವಾದವನ್ನು ಮಂಡಿಸಿದರು. ಚಾರ್ಜ್ ಶೀಟ್ನ ಪ್ರತಿಗಳನ್ನು ಅಲ್ಲಿ ಇಟ್ಟುಕೊಂಡು ಸ್ವೇಚ್ಛ ಹೇಳಿಕೆಯನ್ನು ಓದುತ್ತಾ ಅಲ್ಲಿ ಏನೆಲ್ಲ ಲೂಪ್ ಹೋಲ್ಸ್ ಇತ್ತು ಅದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಅಲ್ಲಿ ಸ್ವೇಚ್ಛ ಹೇಳಿಕೆಯಲ್ಲಿ ಚಪ್ಪಲಿ ಹಾಕ್ಕೊಂಡಿದ್ದೆ ಅಂತೇಳಿ ದರ್ಶನ್ ಹೇಳಿದ್ದಾರೆ. ಆದರೆ ಶೂವನ್ನು ಯಾಕೆ ಸೀಸ್ ಮಾಡಿದ್ರು, ಅವರಿಗೆ ಬೇಕಾದಂಥ ಶೂವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು, ಹಾಗಾಗಿ ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಎಲ್ಲ ವಿಚಾರಗಳು ಕೂಡ ಸುಳ್ಳು 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 ಅಂತೇಳಿ ನಿನ್ನೆ ತಮ್ಮ ವಾದವನ್ನು ಮಂಡಿಸಿದ್ರು. ಅದ್ರ ಪ್ರಬಲವಾಗಿ ಇವತ್ತು ಮಧ್ಯಾಹ್ನ 12:30ಕ್ಕೆ ಮತ್ತೊಮ್ಮೆ ವಾದವನ್ನು ಮಂಡನೆ ಮಾಡಲಿದ್ದಾರೆ ಸಿ.ವಿ. ನಾಗೇಶ್ ಅವರು. ನಿನ್ನೆ 4:15 ಹೇಳ್ತಾರೆ ಅವರು, ನನ್ನ ಇವತ್ತಿನ ವಾದವನ್ನು ಮುಕ್ತಾಯ ಆಗುತ್ತೆ, ನಾಳೆ ಮತ್ತೊಮ್ಮೆ ನಾನು ವಾದವನ್ನು ಮಂಡಿಸ್ತೀನಿ ಅಂತೇಳಿ. ಹಾಗಾಗಿ ಇವರು ವಾದವನ್ನು ಮಂಡನೆ ಮಾಡ್ತಾರೆ. ಅದಾದ ಬಳಿಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಕೂಡ ಪ್ರತಿವಾದವನ್ನು ಮಂಡನೆ ಮಾಡಲಿದ್ದಾರೆ. ಓಕೆ, ಇನ್ನು ಜಾಮೀನು ಸಿಕ್ಕರೆ ಸಾಕುವಂಥ ತುದಿಗಾಲಲ್ಲಿ ನಿಂತಿರೋ ದರ್ಶನ್ ಗ್ಯಾಂಗ್ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 4 ಬೇಲ್ ಭವಿಷ್ಯ ಇಂದು ಗೊತ್ತಾಗಲಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಇಂದು ಡಿ ಗ್ಯಾಂಗ್ ಬೇಲ್ ಭವಿಷ್ಯ, ಮತ್ತೆ ಜೈಲ ಅಥವಾ ಜಾಮೀನ? ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿರೋ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ರವಿಶಂಕರ್ ಜಾಮೀನಿಗಾಗಿ ಒದ್ದಾಡ್ತಿದ್ದಾರೆ. ಇಂದು ಈ 4 ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಯಾರಿಗೆ ಬೇಲ್ ಸಿಗಲಿದೆ, ಯಾರು ಜೈಲಲ್ಲೇ ಉಳಿತಾರೆ ಅನ್ನೋದು ಗೊತ್ತಾಗಲಿದೆ. ದರ್ಶನ್ ಪರವಾಗಿ ವಕೀಲ ಸಿ.ವಿ. ನಾಗೇಶ್ ನಿನ್ನೆ ತಾನೇ ವಾದ ಮಂಡಿಸಿದ್ದಾರೆ. ಇಂದು ಎಸ್ಪಿಪಿ ವಾದ ಮಾಡುವ ಸಾಧ್ಯತೆ ಇದೆ. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಇಂದೇ ನಡೆಯಲಿದೆ. ಕೊಲೆ ವಿಚಾರದಲ್ಲಿ ಪವಿತ್ರರದ್ದು ಏನೂ ತಪ್ಪಿಲ್ಲ ಎಂದು ಈಗಾಗಲೇ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ದಾರೆ. ಇಂದು ಲಿಪ್ಸ್ಟಿಕ್ ರಾಣಿಯ ಭವಿಷ್ಯ ಗೊತ್ತಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A12 ಆರೋಪಿಯಾಗಿರುವ ಲಕ್ಷ್ಮಣ್ ಜಾಮೀನು ಅರ್ಜಿ ಇಂದೇ ನಿರ್ಧಾರವಾಗಲಿದೆ. ದರ್ಶನ್ ಕಾರು ಚಾಲಕ, ಕೊಲೆ ಮಾಡುವಾಗ ಸ್ಥಳದಲ್ಲಿ ಇದ್ದು ಹಲ್ಲೆ ಮಾಡಿದ್ದ, ಮೃತದೇಹವನ್ನ ಎಸೆಯಲು ಬೇಕಾದ ವ್ಯವಸ್ಥೆ ಮಾಡಿದ್ದ ಆರೋಪದಲ್ಲಿ ಲಾಕ್ ಆಗಿದ್ದಾನೆ. ಹೀಗಾಗಿ ಬೇಲ್ ಭವಿಷ್ಯ ಏನಾಗಲಿದೆ ಎಂದು ಕಾತರದಲ್ಲಿದ್ದಾನೆ. A8 ರವಿ ಅಲಿಯಾಸ್ ರವಿಶಂಕರ್ ಜಾಮೀನು ಭವಿಷ್ಯವು ಇಂದೇ ನಿರ್ಧಾರವಾಗಲಿದೆ. ಈ ಹಿಂದೆ ರವಿಶಂಕರ್ ಪರ ವಾದ ಮಂಡಿಸಿದ್ದ ರಂಗನಾಥ್ ರೆಡ್ಡಿ ತಪ್ಪಿತಸ್ಥ ಮನಸ್ಸು ಮತ್ತು ಅಪರಾಧಿಕ ಕೃತ್ಯ ತಾಳೆಯಾಗಬೇಕು. ಇಲ್ಲಿ ಎಲ್ಲಿಯೂ ರವಿಶಂಕರ್ ಇತರ ಆರೋಪಿಗಳ ಜೊತೆ ಭೇಟಿಯಾಗಿಲ್ಲ, ಮಾತುಕತೆ ಮಾಡಿಲ್ಲ ಎಂದು ವಾದ ಮಾಡಿದ್ರು. ಹೀಗಾಗಿ ಇಷ್ಟು ಜನರ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ನಿನ್ನೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಡೆಯುತ್ತೆ. ಹಿರಿಯ ವಕೀಲರಾಗಿರುವಂಥ ಸಿ.ವಿ. ನಾಗೇಶ್ ಅವರ ಅಬ್ಬರಕ್ಕೆ ತನಿಖಾಧಿಕಾರಿಗಳು ಕಕ್ಕಾಬಿಕ್ಕಿ ಆಗಿದ್ದಾರೆ. ಆಗಿದ್ರೆ ಸಿ.ವಿ. ನಾಗೇಶ್ ಅವರ ವಾದ ಹೇಗಿತ್ತು ಗೊತ್ತಾ? ಈ ವರದಿ ನೋಡಿ. ಕೊಲೆ ಕೇಸಲ್ಲಿ ದರ್ಶನ್ ಜಾಮೀನು ಫಿಕ್ಸ್. ಕಟಕಟೆಯಲ್ಲಿ ವಕೀಲ ಸಿ.ವಿ. ನಾಗೇಶ್ ಆರ್ಭಟ.
ರೇಣುಕಸ್ವಾಮಿ ಕೊಲೆ ಕೇಸ್ ಸಂಬಂಧ ನಿನ್ನೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಾಡಿದ್ದಾರೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಾದ ಮಾಡಿದ ಹಿರಿಯ ವಕೀಲ ನಾಗೇಶ್ ತನಿಖಾಧಿಕಾರಿಗಳಿಗೆ ನೀರಿಳಿಸಿದ್ದಾರೆ. ಚಾರ್ಜ್ ಶೀಟ್ನ ಪ್ರತಿ ಪಾಯಿಂಟ್ಗೂ ಪಾಯಿಂಟ್ ರೈಸ್ ಮಾಡಿ ತನಿಖಾಧಿಕಾರಿಗಳನ್ನ ಕಕ್ಕಾಬಿಕ್ಕಿ ಮಾಡಿದ್ದಾರೆ. ಈ ಮಧ್ಯೆ ವಕೀಲ ಸಿವಿ ನಾಗೇಶ್ ವಾದವನ್ನ ಇಂದು ಮಧ್ಯಾಹ್ನ 12:30ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ದರ್ಶನ್ ನೋಡೋಕೆ ಮಾತ್ರ ಟಫ್, ಒಳಗಡೆ ತುಂಬಾ ಸಾಫ್ಟ್, ಹೃದಯವಂತ ಅಂತ ಹೇಳಿದ್ದು ಸಿವಿ ನಾಗೇಶ್. ಆದರೆ ತಾನು ಬೆಳೆಯುತ್ತಲೇ ಇತರರನ್ನೂ ಬೆಳೆಸಬೇಕೆಂಬ ಇರಾದೆ ಇದೆ. ದರ್ಶನ್ ಅವರ ಪಾತ್ರ ರೇಣುಕಸ್ವಾಮಿ ಪ್ರಕರಣದಲ್ಲಿ ಎಷ್ಟಿದೆ ಎಂಬ ಪ್ರಶ್ನೆಗೆ ಉತ್ತರ ಸದ್ಯದಲ್ಲಿಯೇ ಸಿಗಬೇಕಾಗಿದ್ರು ಇದು ಕ್ಲಾಸಿಕ್ ತನಿಖೆ ಅಲ್ಲ, ಇದು ಕ್ಲಾಸಿಕ್ ವೈಫಲ್ಯ ಅಂತ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ಹಾಗಿದ್ರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಹೇಗಿತ್ತು ಗೊತ್ತಾ? ನಟ ದರ್ಶನ್ ವಿರುದ್ಧದ ಎಲ್ಲ ದಾಖಲೆಗಳು ಸುಳ್ಳು, ಎಲ್ಲ ರಿಕವರಿ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ. ಅರೆಸ್ಟ್ ಆದ ದಿನದಿಂದಲೇ ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ. ಶೆಡ್ನಲ್ಲಿ ಸಿಕ್ಕಿರುವ ಮರದ ತುಂಡು, ಕಟ್ಟಿಗೆಗಳು ಸುಳ್ಳು, ನೈಲಾನ್ ಹಗ್ಗ, ಎಲ್ಲ ಸಾಕ್ಷಿಗಳು ಸುಳ್ಳು ಸುಳ್ಳು. 2 ಅಡಿ ಉದ್ದದ ಲಾಠಿ ಸುಳ್ಳು, ರಕ್ತದಿಂದ ಕೂಡಿದ ಲಾಠಿ ಸುಳ್ಳು, ದರ್ಶನ್ರನ್ನ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿಲ್ಲ, ಖಾಲಿ ಬಾಟಲಿ ತೋರಿಸಿ ಸ್ಟೋನಿ ಬ್ರೂಕ್ ಲೇಬಲ್ ಹಾಕಿದ್ದಾರೆ, ಚಪ್ಪಲಿ ಅಂತ ಹೇಳಿ ಶೂ ರಿಕವರಿ ಮಾಡಿದ್ದಾರೆ, ರಕ್ತದ ಕಲೆ ಇರುವ ಶೂಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಶೂಗಳನ್ನ ಜೂನ್ 14ರಂದು ರಿಕವರಿ ಮಾಡಿದ್ದಾರೆ. ಸೋಪ್ ಹಾಕಿ ತೊಳೆದ ಶೂ ಮೇಲೆ ರಕ್ತದ ಕಲೆ ಹೇಗ್ ಬಂತು ಅಂತ ತನಿಖಾಧಿಕಾರಿಗಳ ತನಿಖೆಯನ್ನೇ ಪ್ರಶ್ನೆ ಮಾಡಿದ್ದಾರೆ. ಪ್ರತಿವಾದಿ ನಾಗೇಶ್ ಪ್ರಶ್ನೆಗೆ ಉತ್ತರಿಸ್ತಾರಾ ಎಸ್ಪಿಪಿ? ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೀನಿಯರ್ ಕೌನ್ಸಿಲ್ ಸಿ ವಿ ನಾಗೇಶ್ ಸರ್ ನಮಗೆ ದೋಷಾರೋಪಣ ಪಟ್ಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ದರ್ಶನ್ ಅವ್ರ ಪರವಾಗಿ ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದ್ದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಯಕ್ಕೆ ಎದ್ದು ತೋರಿಸ್ಕೊಟ್ಟಿದ್ದೀವಿ. ಆಮೇಲೆ ದೋಷಾರೋಪಣ ಪಟ್ಟಿಯಲ್ಲಿ ತನಿಖಾಧಿಕಾರಿಗಳು ಏನೇನು ಲೋಪದೋಷಗಳು ಮಾಡಿದ್ದಾರೆ ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಇವ್ರನ್ನ ಅರೆಸ್ಟ್ ಮಾಡುವಂಥ ಮತ್ತು ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಸಹ ಏನೇನು ಲೋಪದೋಷಗಳಿದನ್ನು ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಅದ್ರ ಮುಂದುವರಿದ ಭಾಗವಾಗಿ ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ ಅಂದರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು, ಪಾಸಿಟಿವ್ ಅಂಶಗಳು, ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆಗೆ ಮುಂದೂಡಿರೋದ್ರಿಂದ ನಾಳೆಗೆ ಅದನ್ನು ಮುಂದುವರಿಸಿದ್ದೇವೆ. ಏನು ದರ್ಶನ್ ಪರ ವಕೀಲ ಸಿವಿ ನಾಗೇಶ್ರ ಪ್ರತಿ ಪ್ರಶ್ನೆಗೆ ಇಂದು ಎಸ್ಪಿಪಿ ಪ್ರಸನ್ನ ಕುಮಾರ್ ಉತ್ತರ ನೀಡ್ತಾರ? ಚಾರ್ಜ್ ಶೀಟ್ ನಲ್ಲಿರುವುದು ಲೋಪ ಅಲ್ಲ ಎಂಬುದನ್ನ ಉತ್ತರಿಸ್ತಾರೆ ಎಂಬುದನ್ನ ಇಂದು ಕೋರ್ಟ್ನಲ್ಲಿ ವಿಚಾರಣೆಯಲ್ಲಷ್ಟೇ ನೋಡಬೇಕಾಗಿದೆ. ಒಟ್ಟಾರೆ ಇಂದು ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದ್ದು ಇಂದು ಸಹ ಕೋರ್ಟ್ನಲ್ಲಿ ಸಿವಿ ನಾಗೇಶ್ ಎಸ್ಪಿಪಿ ಪ್ರಸನ್ನ ಕುಮಾರ್ ಮುಖಾಮುಖಿಯಾಗಲಿದ್ದು ಇಬ್ಬರ ವಾದ ಪ್ರತಿವಾದ ಹೇಗಿರಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ನಾಗರಾಜ್ ನಮ್ಮೊಂದಿಗೆ